ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸೊ ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ, ಈ ಒಂದು ಪೋರ್ಟಲ್ ಅಡಿಯಲ್ಲಿ ಲಭ್ಯವಿರುವಂಥ ಎಲ್ಲ ಒಂದು ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಪ್ರಥಮವಾಗಿ ನಾವು NSP ಯಲ್ಲಿರುವಂತಹ OTR. ಸೊ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಕಂಪಲ್ಸರಿ ಮಾಡಬೇಕು. ಸೊ ಆದ್ಮೇಲೆ ಈಗಾಗಲೇ ನಾವು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಯಾವ ರೀತಿ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಪ್ರೊಸೆಸ್ ಒಳಗೊಂಡಿರುವಂಥ ವೀಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಈ ಒನ್ ಟೈಮ್ ಏನು ರಿಜಿಸ್ಟ್ರೇಷನ್ ಇದೆ, ಈ ಒಂದು ಪ್ರೊಸೆಸ್ಸಿನ ಒಂದು ಭಾಗ ಏನಂದರೆ ಫೇಸ್ ಐಡೆಂಟಿಫಿಕೇಷನ್ ಇದೆ. ಸೊ ಇಲ್ಲೇನಾಗುತ್ತೆ, ಆಧಾರ್ ಫೇಸ್ ಒಂದು ಅಥೆಂಟಿಕೇಷನ್ ಮಾಡುವಂಥದ್ದು ಇದೆ, ಆಧಾರ್ ಫೇಸ್ ಅಥೆಂಟಿಕೇಷನ್. ಸೊ ಈ ಆಧಾರ್ ಫೇಸ್ ಅಥೆಂಟಿಕೇಷನ್ ಯಾವ ರೀತಿ ಮಾಡಬೇಕು, ಹಾಗೂ ಈ ಅಥೆಂಟಿಕೇಷನ್ ಪ್ರೊಸೆಸ್ ಮಾಡುವಾಗ ಏನೆಲ್ಲ ಅಬ್ಸ್ಟ್ಯಾಕಲ್ಸ್ ಅಡೆತಡೆಗಳು ಬರ್ತವೆ, ಹಾಗೂ ಅದನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ ಆದಮೇಲೆ ಈ ಅಥೆಂಟಿಕೇಷನ್ ಪ್ರೊಸೆಸ್ ಮಾಡಬೇಕಾದ್ರೆ ನಿಮಗೆ 2 ಮೊಬೈಲ್ ಆ್ಯಪ್ಸ್ ಬೇಕಾಗತ್ತೆ. ಒಂದು ಇಲ್ಲಿ ಆಧಾರ್ OTR ಅಂದರೆ NSP OTR ಅಂತ ಒಂದು ಆ್ಯಪ್ ಇದೆ, NSP OTR ಅಂತ. ಇನ್ನೊಂದು ಆಧಾರ್ ಫೇಸ್ RD ಅಂತ, ಆಧಾರ್ ಫೇಸ್ RD. ಈ 2 ಮೊಬೈಲ್ ಆ್ಯಪ್ಗಳ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೊಟ್ಟಿರ್ತೇವೆ. ಸೊ ಈ 2 ಆ್ಯಪ್ಗಳನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಇನ್ಸ್ಟಾಲನ್ನು ಮಾಡಬೇಕು ಬಿಫೋರ್ ಸ್ಟಾರ್ಟಿಂಗ್ ದ ಅಥೆಂಟಿಕೇಷನ್ ಪ್ರೊಸೆಸ್. ಸೊ ಆದಮೇಲೆ ಬನ್ನಿ ನೋಡ್ತಾ ಹೋಗೋಣ. ಈಗ OTR ಅನ್ನು ಯಾವ ರೀತಿ ಮಾಡಬೇಕಾಗಿದೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ ಕೂಡಲೇ ಏನಾಗುತ್ತೆ, ನಿಮಗೊಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರ್ತದೆ. ಆ ರೆಫರೆನ್ಸ್ ನಂಬರನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಸೊ ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಏನಂದರೆ ಇದು NSP ಏನಿದೆ OTR ಆ್ಯಪ್ ಇದೆ. ಸೊ NSP OTR ಆ್ಯಪ್ ಇದೆ. ಇಲ್ಲಿ ಕೆಳಗಡೆ ಏನಂದರೆ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆದಮೇಲೆ ಮತ್ತೊಂದು ಕ್ಲಾರಿಫಿಕೇಷನ್ ಮಾಡಬೇಕಾಗಿದ್ದರೆ, ಈ ಆಧಾರ್ ಫೇಸ್ RD ಅಂತ ಏನು ಮೊಬೈಲ್ ಆ್ಯಪ್ ಇದೆ, ಈ ಆ್ಯಪನ್ನು ನೀವು ಪ್ಲೇಸ್ಟೋರ್ಗೆ ಹೋಗಿ ಏನು ನೀವು ಡೌನ್ಲೋಡ್ ಮಾಡ್ತೀರಿ, ಡೌನ್ಲೋಡ್ ಮಾಡಿದ ಮೇಲೆ ಅದು ಇನ್ಸ್ಟಾಲ್ ಏನು ಮಾಡ್ತೀರಿ, ಆ ಇನ್ಸ್ಟಾಲ್ ಆದಮೇಲೆ ಆ ಆ್ಯಪಿನ ಐಕಾನ್ ನಿಮ್ಮ ಮೊಬೈಲ್ನಲ್ಲಿ ಕಾಣೋದಿಲ್ಲ. ಸಾಕಷ್ಟು ಸ್ನೇಹಿತರು ಕನ್ಫ್ಯೂಸ್ ಆಗ್ತಾಯಿದ್ರು, ಸರ್ ನೀವು ಹೇಳಿರುವ ಹಾಗೆ ಆಧಾರ್ ಫೇಸ್ RD ಮೊಬೈಲ್ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿದ್ದೇವೆ, ಇನ್ಸ್ಟಾಲ್ ಆಗಿದೆ, ಬಟ್ ಅಲ್ಲಿ ಅನ್ಇನ್ಸ್ಟಾಲ್ ಮಾತ್ರ ಒಂದು ಬಟನ್ ಬರ್ತಾ ಇದೆ, ಕೀ ಬರ್ತಾ ಇದೆ, ಓಪನ್ ಅಂತ ಇಲ್ಲ, ಹಾಗೂ ಈ ಒಂದು ಆಧಾರ್ ಫೇಸ್ RDಯ ಮೊಬೈಲ್ ಆ್ಯಪಿನ ಐಕಾನ್ ಎಲ್ಲೂ ನಿಮಗೆ ಕಾಣಿಸ್ತಿಲ್ಲ ಈ ಒಂದು ಮೊಬೈಲ್ನಲ್ಲಿ ಅಂತ ಒಂದು ಪ್ರಶ್ನೆ. ಸೊ ಆದಮೇಲೆ ಈ ಒಂದು ಆಧಾರ್ ಫೇಸ್ RD ಅಂತ ಏನು ಮೊಬೈಲ್ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ತೀರಿ, ಇನ್ಸ್ಟಾಲ್ ಮಾಡಿದ ಮೇಲೆ ಅದರ ಐಕಾನ್ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಕಾಣೋದಿಲ್ಲ. ಇನ್ಸ್ಟಾಲ್ ಆಗಿದ್ದರೆ ಸಾಕು. ಸೊ ಮತ್ತೊಂದು ಅಬ್ಸ್ಟ್ಯಾಕಲ್ ಏನಿದೆ ಅಂದರೆ, ಆಧಾರ್ ಫೇಸ್ RD ಏನು ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದಾಗ ಯುವರ್ ಫೋನ್ ಈಸ್ ನಾಟ್ ಸಪೋರ್ಟ್ ಟು ದಿಸ್ ಆ್ಯಪ್ ಅಂತ ಬರುತ್ತೆ, ನಾಟ್ ಕಾಂಪಿಟೇಬಲ್ ಟು ದಿಸ್ ಆ್ಯಪ್ ಅಂತ ಬರುತ್ತೆ. ನಿಮ್ಮ ಒಂದು ಮೊಬೈಲ್ ಓಲ್ಡ್ ವರ್ಷನಿನ ಮೊಬೈಲ್ ಆಗಿದ್ದರೆ ನಿಮ್ಮ ಮೊಬೈಲು ಈ ಒಂದು ಆಧಾರ್ ಫೇಸ್ RD ಮೊಬೈಲ್ ಆ್ಯಪಿಗೆ ಅಲ್ಲೂ ಏನಾಗಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಸೊ ಆಗ ನೀವು ಒಂದು ಹೊಸದಾಗಿರುವಂಥ ಅಪ್ಡೇಟ್ ಆಗಿರುವಂಥ ಮೊಬೈಲ್, ಇತ್ತೀಚೆಗೆ ಖರೀದಿ ಮಾಡಿರುವಂಥ ಒಂದು ಮಿನಿಮಮ್ ಆಗಿ 12th ವರ್ಷನ್ಗಿಂತ ಮೇಲೆ ಇರಬೇಕು, 5G ಇರಬೇಕು. ಸೊ ಈ ರೀತಿಯ ಮೊಬೈಲ್ನಲ್ಲಿ ನೀವು ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಬರ್ತದೆ. ಸೊ 2 ಇಶ್ಯೂ ಇದೆ. ಒಂದು ಇಶ್ಯೂ, ಈ ಒಂದು ಆಧಾರ್ ಫೇಸ್ RD ನೀವು ಆ್ಯಪನ್ನು ಹಾಕಿದ ಕೂಡಲೇ ನೀವು ಅದರ ಐಕಾನ್ ನಿಮ್ಮ ಮೊಬೈಲ್ನಲ್ಲಿ ಬರೋದಿಲ್ಲ, ಬಟ್ ಇನ್ಸ್ಟಾಲ್ ಮಾಡಿದರೆ ಸಾಕು, ಮುಂದೆ ಅದು ವರ್ಕ್ ಆಗುತ್ತೆ. ಎರಡನೇದಾಗಿ ನಿಮಗೆ ಹಳೆಯ ಮೊಬೈಲ್ಗಳಲ್ಲಿ ಇದು ಆಧಾರ್ ಫೇಸ್ RD ಮೊಬೈಲ್ ಆ್ಯಪು ಅದಕ್ಕೆ ಕಾಂಪಿಟೇಬಲ್ ಇಲ್ಲ. ಸರಿ, ಈಗ ನಾನು OTR ಅಂತೂ ಮಾಡಿದ್ದೀನಿ, ರೆಫರೆನ್ಸ್ ನಂಬರ್ ಬಂದಿದೆ. ಈಗ NSP OTR ಆ್ಯಪನ್ನು ಓಪನ್ ಮಾಡ್ತೀನಿ. ಆ ರೀತಿ ಓಪನ್ ಮಾಡಿದಾಗ ನಮಗೆ ಅಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ಲಾಗಿನ್ ಇದೆ, ಒಂದು ರಿಜಿಸ್ಟರ್ ಇದೆ, ಇನ್ನೊಂದು eKYC ಬೈ ಫೇಸ್ ಅಥೆಂಟಿಕೇಷನ್ ಅಂತ 3 ಆಪ್ಷನ್ ಇದೆ. ಸೊ ಆದಮೇಲೆ ನಾನು 3ನೇ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ. ಸೊ 3ನೇ ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ eKYC ಟು ಕಂಪ್ಲೀಟ್ eKYC ಪ್ಲೀಸ್ ಲಾಗಿನ್ ವಿತ್ ಯುವರ್ ಟೆಂಪರರಿ ರೆಫರೆನ್ಸ್ ನಂಬರ್. ಸೊ ಆದಮೇಲೆ ನನ್ನ ಮೊದಲನೇ ವೀಡಿಯೋದಲ್ಲಿ ನಾನು OTR ಅನ್ನು ಯಾವ ರೀತಿ ಮಾಡಬೇಕಂತ ಹೇಳಿದ್ದೆ. ಸೊ ಆಗ ನಿಮಗೊಂದು ಟೆಂಪರರಿ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಸೊ ಆ ರೆಫರೆನ್ಸ್ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಏನು ಬಾಕ್ಸ್ ಇದೆ ಇಲ್ಲಿ ಎಂಟ್ರಿ ಮಾಡಿ ಮುಂದೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಸೊ ಆಗ ನಿಮಗೇನಾಗುತ್ತೆ ಅಂದರೆ, ನಿಮ್ಮ ರೆಫರೆನ್ಸ್ ನಂಬರನ್ನು ಏನು ತಾತ್ಕಾಲಿಕವಾಗಿರುವಂಥ ಟೆಂಪರರಿ ರೆಫರೆನ್ಸ್ ನಂಬರನ್ನು ಕ್ರಿಯೇಟ್ ಮಾಡುವಾಗ ಯಾವ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಿರ್ತೀರಿ ಆ ಮೊಬೈಲ್ ನಂಬರ್ಗೆ ನಿಮಗೆ ಒಂದು OTP ಬರ್ತದೆ. ಆ OTPಯನ್ನು ಕೆಳಗಡೆ ಎಂಟ್ರಿ ಮಾಡಿ, ಹಾಗೂ ಇಲ್ಲಿ ಕ್ಯಾಪ್ಚಾ ಇದೆ. ಸೊ ಇಲ್ಲಿ ಇಮೇಜ್ ಕ್ಯಾಪ್ಚಾ ಏನಿದೆ ಆ ಕ್ಯಾಪ್ಚಾವನ್ನು ಕೆಳಗಡೆ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ನೋಡಿ ಈ ರೀತಿ ರೆಫರೆನ್ಸ್ ನಂಬರ್ ನಾನೀಗ ಎಂಟ್ರಿ ಮಾಡಿದ್ದೀನಿ, ಎಂಟ್ರಿ ಮಾಡಿ ಮುಂದಕ್ಕೆ ಹೋಗ್ತೀನಿ. ಆಗ ಅಲೋ ಆಧಾರ್ ಫೇಸ್ RD ಟು ಟೇಕ್ ದ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಇದೆ. ಸೊ ಈ ರೀತಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಹಾಕಿ OTPಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಮಾಡಿದಾಗ ಈ ಸ್ಕ್ರೀನ್ ಬರುತ್ತೆ. ಅಲೋ ಆಧಾರ್ ಫೇಸ್ RD
ಇಲ್ಲಿ ಆಧಾರ್ ಫೇಸ್ ID ಮೊಬೈಲ್ ಆ್ಯಪನ್ನು ಇಲ್ಲಿ ನಿಮ್ಮ ಒಂದು ಕ್ಯಾಮ್ರಾ ಮತ್ತು ವಿಡಿಯೋಗಳನ್ನು ಆಕ್ಸೆಸ್ ಮಾಡಲಿಕ್ಕೆ ಅವಕಾಶ ಕೊಡಿ, ಪರ್ಮಿಷನ್ ಕೇಳುತ್ತೆ. ಆಗ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಏನಿದೆ ಮೊದಲನೇ ಆಪ್ಷನ್ಸನ್ನು ನೀವು ಬಳಕೆ ಮಾಡ್ಬೋದು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅಡ್ವೈಸರ್ ಅಂತ ಒಂದು ಈ ಸ್ಕ್ರೀನ್ ಬರುತ್ತೆ. ಸೊ ಆದ್ಮೇಲೆ ಇಲ್ಲಿ ನನ್ನ ಕರ್ಸರ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಐ ಆಮ್ ಅವೇರ್ ಆಫ್ ದೀಸ್ ಅಡ್ವೈಸರೀಸ್ ಅಂತಿದೆ. ಇಲ್ಲಿ ಏನು ಚೆಕ್ ಬಾಕ್ಸ್ ಇದೆ ಒಂದು ಸ್ಕ್ವಯರು, ಅದರಲ್ಲಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರ್ತದೆ. ಆಮೇಲೆ ಪ್ರೊಸೀಡ್ ಅಂತ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ನಿಮ್ಮ ಮೊಬೈಲ್ನಲ್ಲಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಕ್ಯಾಮ್ರಾ ಓಪನ್ ಆದಾಗ ನೀವು ನಿಮ್ಮ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಯಾವ ರೀತಿ ಕ್ಯಾಮ್ರಾ ಓಪನ್ ಆದ ಕೂಡಲೇ ನಿಮ್ಮ ಒಂದು ಫೋಟೋ ಏನು ಕಾಣ್ತಾ ಇದೆ ನೋಡ್ತಾ ಇದ್ದೀರಿ, ಅದರ ಒಂದು ಸರ್ಕಲ್ ಮಾರ್ಜಿನ್ನು ರೆಡ್ ಇರ್ತದೆ. ಸೊ ಯಾವಾಗ ರೆಡ್ ಇರುವಂಥ ಮಾರ್ಜಿನ್ ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಗ್ರೀನಾಗಿ ಕನ್ವರ್ಟ್ ಆಗುತ್ತೋ ಆಗ ನೀವು ನಿಮ್ಮ ಕಣ್ಣನ್ನು ಬ್ಲಿಂಕ್ ಮಾಡಬೇಕು, ಒಂದು ಸಲ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ತೆಗಿಬೇಕು. ಆಗ ಏನಾಗುತ್ತೆ, ನಿಮ್ಮ ಫೇಸನ್ನು ಅದು ಕ್ಯಾಪ್ಚರ್ ಮಾಡ್ಕೊಳ್ತದೆ. ಆಮೇಲೆ ನಿಮ್ಮ ಫೇಸನ್ನು ಅಥೆಂಟಿಕೇಷನ್ ಆಗ್ತದೆ. ಸೊ ಆದ್ಮೇಲೆ ಈ ರೀತಿ ಫೇಸನ್ನು ನೀವು ಈ ರೀತಿ ನೋಡುವಾಗ ನೀವೇನು ಮಾಡಬೇಕು, ಹೆಚ್ಚಾಗಿ ಬೆಳಕಾಗಿರುವಂಥ ಸ್ಪಷ್ಟವಾಗಿ ಬೆಳಕಿರುವಂಥ ಸ್ಥಳದಲ್ಲಿ ಹೋಗಿ ಈ ಒಂದು ನಿಮ್ಮ ಫೇಸನ್ನು ಇಟ್ಕೊಳ್ಬೇಕು. ಆಗ ರೆಡ್ ಮಾರ್ಜಿನ್ ಹೋಗಿ ಗ್ರೀನ್ ಆಗುತ್ತೆ. ಆಮೇಲೆ ಬ್ಲಿಂಕ್ ಮಾಡಿ, ಐಸನ್ನು ಬ್ಲಿಂಕ್ ಮಾಡಿ. ನೀವು ಏನಾದರೂ ಕಡಿಮೆ ಬೆಳಕಿನಲ್ಲಿರುವಂಥದ್ದು ಅಥವಾ ಆರ್ಟಿಫಿಷಿಯಲ್ ಲೈಟಿನ ಕೆಳಗಡೆ ನಿಂತು ನೀವೇನಾದರೂ ಈ ಆ್ಯಪನ್ನು ಓಪನ್ ಮಾಡಿದರೆ ನಿಮ್ಮ ಆ್ಯಪ್ ಇಲ್ಲಿ ಓಪನ್ ಆಗೋದಿಲ್ಲ ಅಥವಾ ನಿಮ್ಮ ಫೇಸ್ ಅಥೆಂಟಿಕೇಷನ್ ಆಗೋದಿಲ್ಲ. ಸೊ ಸ್ಪಷ್ಟವಾದ ಬೆಳಕಿಗೆ ಬಂದು ಈ ವರ್ಕನ್ನು ಮಾಡಬೇಕು. ಸೊ ಇದಾದ ನಂತರ ನಮಗೇನಾಗುತ್ತೆ, ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ಡ್ ದ ಫಾರ್ಮ್, ಇದನ್ನು ಅಥೆಂಟಿಕೇಷನ್ ಆಗುತ್ತೆ. ಆದ ಕೂಡಲೇ ಒಂದು ಮೆಸೇಜ್ ಈ ರೀತಿ ಬರುತ್ತೆ ಸ್ಕ್ರೀನಲ್ಲಿ, ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ಡ್ ದ ಫಾರ್ಮ್ ಆ್ಯಂಡ್ ಯುವರ್ OTR ನಂಬರ್ ಇಸ್, ಈ ರೀತಿ OTR ನಂಬರ್ ನಮಗೆ ಬರ್ತದೆ. ಅದೇ ರೀತಿಯಾಗಿ ನಾವು ಫಸ್ಟಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿರ್ತೀವಿ ಆ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಪರ್ಮನೆಂಟ್ OTR ನಂಬರನ್ನು ಕಳಿಸ್ಕೊಡ್ಲಾಗುತ್ತೆ ಹಾಗೂ ಅದರ ಪಾಸ್ವರ್ಡ್ ಕೂಡ ಕಳಿಸಲಾಗುತ್ತೆ. ಸೊ ಆದ್ಮೇಲೆ ಈಗ ನಾವು ಪರ್ಮನೆಂಟ್ ಆಗಿರುವಂಥ ರೆಫರೆನ್ಸ್ ನಂಬರ್ ಸಿಕ್ತು ಹಾಗೂ ಒಂದು ಪಾಸ್ವರ್ಡ್ ಕೂಡ ನಮಗೆ ನಮ್ಮ ಮೊಬೈಲ್ ನಂಬರ್ಗೆ ಬಂದಿರ್ತದೆ. ಸೊ ಆದಮೇಲೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಪರ್ಮನೆಂಟ್ ರೆಫರೆನ್ಸ್ ನಂಬರು ಮತ್ತು ಪಾಸ್ವರ್ಡ್ ಏನು ಕೊಟ್ಟಿದ್ದಾರೆ ಆ ಪಾಸ್ವರ್ಡನ್ನು ನಾವು ಎಂಟರ್ ಮಾಡಿ ನಾವು ಲಾಗಿನ್ ಆಗಬೇಕು. ಆ ಪಾಸ್ವರ್ಡ್ ಏನಿರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಇರುತ್ತೆ, ಒಂದೇ ಸಲ ಬಳಸುವಂಥದ್ದು. ಸೊ ಅದನ್ನು ಬಳಸಿಕೊಂಡು ಲಾಗಿನ್ ಆದಮೇಲೆ ನಮ್ಮ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಸೊ ಆದ್ಮೇಲೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪರ್ಮನೆಂಟ್ ರೆಫರೆನ್ಸ್ ನಂಬರ್ ವಿತ್ ಪಾಸ್ವರ್ಡ್, ಯಾವ ರೀತಿ ಪಾಸ್ವರ್ಡ್ ಚೇಂಜ್ ಮಾಡಬೇಕು, ಯಾವ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕು, ಪಾಸ್ವರ್ಡನ್ನು ಸೆಟ್ ಮಾಡುವಾಗ ಏನೆಲ್ಲ ನಿಯಮಗಳಿದೆ, ಅದಾದಮೇಲೆ ಲಾಗಿನ್ ಆದಮೇಲೆ ಯಾವ ರೀತಿ ನಾವು ನಮ್ಮ ಒಂದು NSP ಅಡಿಯಲ್ಲಿ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ, ಏನೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಆ ಡಾಕ್ಯುಮೆಂಟಿನ ಸೈಜ್ ಏನೇನಿದೆ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.